ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಶೇಷವಾದಂತಹ ಮಾಹಿತಿಯೊಂದಿಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ರತಿ ಭಾನುವಾರ ನಾನು ಹೇಳುವಂತಹ ಈ ಒಂದು ಚಿಕ್ಕ ರಂಗೋಲಿಯನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಹಾಕ್ತಾ ಬಂದರೆ ಅಂತಂದರೆ, ನೀವು ಮನೆ ತೊಗೊಳ್ಬೇಕು ಅಂತಿದ್ರೆ, ಉದ್ಯೋಗ ಬೇಕು ಅಂತಿದ್ರೆ, ಮತ್ತು ಮದುವೆ ಆಗಬೇಕು ಅಂತಿದ್ರೆ, ಇದೇನೇ ಕೆಲಸ ಆಗಿದ್ರೂ ಅಷ್ಟೇ, ಈ ಕೆಲಸ ಸಿಗಬೇಕು ಅಂತಿದ್ರೂ ಅಷ್ಟೇ, ನೀವು ಈ ಒಂದು ಕಾರ್ಯಸಿದ್ಧಿ ರಂಗೋಲಿಯನ್ನು ಭಾನುವಾರ ಅಂದರೆ ವಾರಕ್ಕೆ ಒಮ್ಮೆ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ನಾನು ಏನು ಹೇಳಿದ್ನಲ್ಲ, ಈ ಮನೆ, ಉದ್ಯೋಗ, ಮದುವೆ, ಕೆಲಸ ಅದೆಲ್ಲ ಅಷ್ಟೇ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ. ಆದರೆ ನೀವು ಇದನ್ನು ಭಾನುವಾರ ಮಾತ್ರ ಹಾಕಬೇಕು. ದೇವರ ಮನೆಯಲ್ಲಿ ಮಾತ್ರ ಈ ರಂಗೋಲಿ ಪುಡಿಯಿಂದ ಬಿಡಿಸಬೇಕು. ಬೇರೆ ಎಲ್ಲೋ ಹಾಲಲ್ಲಿರ್ಬೋದು ಮತ್ತು ಹೊರಗಡೆ ಎಲ್ಲನೂ ಈ ರಂಗೋಲಿಯನ್ನು ಹಾಕೋದಕ್ಕೆ ಬರೋದಿಲ್ಲ. ಹಾಗಾಗಿ ಒಂದು ಚಿಕ್ಕ ರಂಗೋಲಿನ ತಿಳಿಸ್ಕೊಡ್ತೀನಿ. ಇದು ಕಾರ್ಯಸಿದ್ಧಿ ರಂಗೋಲಿ. ನೀವು ಮನೆ ತೊಗೊಳ್ಬೇಕು, ಸೈಟ್ ತೊಗೊಳ್ಬೇಕು, ಮನೆ ಕಟ್ಟೋದಕ್ಕೆ ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತಿದ್ರೆ, ಮತ್ತು ನಮಗೆ ಕೆಲಸ ಎಲ್ಲೆಲ್ಲೋ ಓಡಾಡ್ತಾ ಇದ್ದೀವಿ, ಕೆಲಸ ಸಿಗ್ತಾ ಇಲ್ಲ, ನಮ್ಗೆ ಕೆಲಸ ಆಗಬೇಕು, ಗೌರ್ಮೆಂಟ್ ಕೆಲಸ ಆಗಬೇಕು, ಈ ರೀತಿ ಎಲ್ಲ ಇತ್ತು ಅಂತಂದ್ರೂ ಈ ಒಂದು ರೆಮಿಡಿಯನ್ನು ಮಾಡಿ. ಮತ್ತು ಎಷ್ಟೇ ಪ್ರಯತ್ನ ಪಟ್ಟರು ನಮಗೆ ಮದುವೆ ಆಗ್ತಾಯಿಲ್ಲ, ಮದುವೆನೇ ಸೆಟ್ ಆಗ್ತಾಯಿಲ್ಲ, 4 ವರ್ಷದಿಂದ ಹುಡುಗಿ ನೋಡ್ತಾ ಇದ್ದೀವಿ, 4 ವರ್ಷದಿಂದ ಹುಡುಗನ ನೋಡ್ತಾ ಇದ್ದೀವಿ, ಏನಾದರೂ ಒಂದೊಂದು ಮನೆಯಲ್ಲಿ ಸಮಸ್ಯೆಗಳಾಗ್ತಾನೆ ಇರುತ್ತೆ ಅಂತ ಇದ್ದರೆ, ಮತ್ತು ಮೊದಲೇ ಹೇಳ್ದಂಗೆ ತುಂಬ ನಮಗೆ ಕೆಲಸ ಇಲ್ಲ ಮಾಡೋದಕ್ಕೆ, ಮನೆಯಲ್ಲಿ ಖಾಲಿ ಕುತ್ಕೊಂಡಿದ್ದೀವಿ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ, ಅಂಥವರೆಲ್ಲರಿಗೂ ಈ ಕಾರ್ಯಸಿದ್ಧಿ ರಂಗೋಲಿ ಇದೆಯಲ್ಲ ನಿಮಗೆ ತುಂಬಾ ಅನುಕೂಲವನ್ನು ಮಾಡಿಕೊಡುತ್ತೆ. ತುಂಬಾ ಒಂದು ಸರಳವಾದಂತಹ ಪರಿಹಾರ ಇದು. ವಾರಕ್ಕೆ ಒಂದು ಸರಿ ನೀವು ಈ ರಂಗೋಲಿಯನ್ನು ಹಾಕ್ಕೊಳ್ಳೋದಷ್ಟೇ. ಸಂಕಲ್ಪವನ್ನು ಮಾಡಿಕೊಳ್ಳಿ. ಈ ಒಂದು ಚಿಕ್ಕ ರಂಗೋಲಿನ ನಿಮ್ಮ ದೇವರ ಮನೆಯಲ್ಲಿ ಬಿಡಿಸ್ಕೊಳ್ಳಿ. ಅರಿಶಿನ ಕುಂಕುಮ ಎಲ್ಲ ಇಡಿ, ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ನೈವೇದ್ಯಕ್ಕೆ ಇಟ್ಕೊಂಡು ನೀವು ಪೂಜೆಯನ್ನು ಮಾಡಿ ಅಲಂಕಾರಗಳನ್ನು ಮಾಡ್ಕೊಂಬಿಟ್ರೆ ಸಾಕು. ಇದಿಷ್ಟು ಮಾಡ್ಕೋತಾ ಹೋದಂತೆ ನಿಮಗೆ ಆದಷ್ಟು ಬೇಗ ಒಂದು ಒಳ್ಳೆಯ ರಿಸಲ್ಟು, ಒಂದೊಳ್ಳೆ ಕೆಲಸ ಸಿಗುತ್ತೆ, ಮತ್ತು ಮನೆ ಕಟ್ಟೋದಕ್ಕೆ ಏನಾದರೂ ಒಂದು ದಾರಿ ಕೂಡ ಇದು ಮಾಡಿಕೊಡುತ್ತೆ. ಸೊ ಇಷ್ಟನ್ನು ಮಾಡಿಕೊಳ್ಳಿ. ಇನ್ನು ರಂಗೋಲಿ ಹೇಗೆ ಹಾಕ್ಕೊಳ್ಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲು, ತುಂಬ ಚಿಕ್ಕದಾಗಿ ನೀವು ರಂಗೋಲಿಯನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಬನ್ನಿ ಆ ರಂಗೋಲಿನ ಹೇಗೆ ಹಾಕ್ಕೊಳ್ಳೋದು ಅಂತ ಹೇಳಿ ಈಗ ತೋರಿಸ್ತೀನಿ ನೋಡಿ. ಮೊದಲಿಗೆ ಈ ರೀತಿಯಾಗಿ ತ್ರಿಕೋನವನ್ನು ಬರ್ಕೊಳ್ಳಿ. ನಂತರ 3 ಕಡೆ ನಾನು ಬರೆದಿರೋ ರೀತಿಯಾಗಿ ನೀಟಾಗಿ ಅಟ್ಯಾಚ್ ಮಾಡಿ ಈ ಒಂದು ರಂಗೋಲಿಯನ್ನು ಈ ರೀತಿ ನೀವು ದೇವ್ರ ಮನೆಯಲ್ಲಿ ಹಾಕೋದ್ರಿಂದ ಯಾವುದೋ ಚುಕ್ಕೆ ಇರುವಂತಹ ಅವಶ್ಯಕತೆ ಇಲ್ಲ, ತುಂಬ ದೊಡ್ಡದಾಗಿ ಹಾಕುವಂತಹ ಒಂದು ಅವಶ್ಯಕತೆ ಇಲ್ಲ. ತುಂಬ ಸರಳವಾದಂತಹ ಈ ರಂಗೋಲಿ, ಕಾರ್ಯಸಿದ್ಧಿ ರಂಗೋಲಿ ಹಾಕಿ ಪೂಜೆಯನ್ನು ಮಾಡಿ ಭಾನುವಾರ ಇದು ನಿತ್ಯ ಭಾನುವಾರ ಸಹ ರಂಗೋಲಿಯನ್ನು ಹಾಕ್ಕೋತಾ ಇರಿ. ನಂತರ ನೀವು ನನಗೆ ಕಾಮೆಂಟ್ ಮಾಡಿ ಹೇಳ್ತೀರಾ ಅದರಿಂದ ನಿಮ್ಗೆ ಎಷ್ಟು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಎಲ್ಲ ಕೆಲಸಕ್ಕೂ ಇದು ನಿಮಗೆ ತುಂಬಾ ಒಂದು ಒಳ್ಳೆ ಪರಿಹಾರವನ್ನು ತಂದುಕೊಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಚಾರಗಳ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಶೇಷವಾದಂತಹ ಮಾಹಿತಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.